ಈಗಾಗಲೇ ನಾವು ತಿಳಿಸ್ಕೊಟ್ವಿ, ದೃಷ್ಟಿ ಆಗುತ್ತೆ. ಸಾಮಾನ್ಯವಾಗಿ ಜನ ಮಾತಾಡೋದನ್ನಂತೂ ಯಾರ ಕೈಯಿಂದಲೂ ತಪ್ಸೋಕ್ಕಾಗಲ್ಲ. ಸೊ ನಾವು ಒಂಚೂರು ಏನಾದ್ರು ಬೆಳವಣಿಗೆ ಆಯಿತು ಅಂದರೆ ಎಲ್ಲ ಮಾತಾಡೇ ಆಡ್ತಾರೆ. ಅದಕ್ಕೆ ಇವಾಗ ಏನು ನಾವು ತಿಳಿಸ್ಕೊಟ್ವಿ, ತುಂಬ ಸುಲಭ ವಿಧಾನ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಸ್ಟೋನು ತೊಗೊಂಡು ಇಟ್ಟರೆ ಸಾಕು, ನಿಮಗೆ ಏನದು ದೃಷ್ಟಿ ಆಗುತ್ತೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ಇಷ್ಟು ಈಸಿಯಲ್ಲಿ ಆಗಬೇಕಾದ್ರೆ ನೀವು ಆರಾಮಾಗಿ ಇದನ್ನು ಟ್ರೈ ಮಾಡಲೇಬೋದು ಅಂತ ಹೇಳ್ಬೋದು. ಇನ್ನು ಮೇಡಮ್, ಇವಾಗ ದೃಷ್ಟಿ ಆಗೋದು ಅಂದರೆ ಸಾಮಾನ್ಯವಾಗಿ ಎಲ್ರಿಗೂ ಆಗೇ ಆಗುತ್ತೆ. ಬಟ್ ಆದರೆ ಈ ರಾಶಿ ವೈಸು ಅಥವಾ ಆ ಜನದ ವೈಸ್ ಏನಾದರೂ ಬೇರೆ ಬೇರೆ ರೀತಿ ದೃಷ್ಟಿ ಆಗುತ್ತಾ? ಆ ರೀತಿ ಏನಾದರೂ ಇದೆಯಾ? ನೋಡಿ, ನಕ್ಷತ್ರ ಅಂತ ಹೇಳಿದೆ, ಅದರಲ್ಲೂ ರಾಹು ನಕ್ಷತ್ರದವರು ಯಾರಿರ್ತೀರ ಅವರು ಕುಂಭರಾಶಿಯವ್ರಿಗೆ ಅತಿ ಬೇಗ ದೃಷ್ಟಿ ಆಗುತ್ತೆ. ಯಾರಿಗೆಲ್ಲ ಕುಂಭರಾಶಿಯವರಿದ್ದೀರಾ, ಖಂಡಿತವಾಗ್ಲೂ ನೀವು ಈ ಸ್ಟೋನನ್ನು ನೀವು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಖಂಡಿತ ನೀವು ದೃಷ್ಟಿಯಿಂದ ಹೊರಗಡೆ ಬರ್ತೀರೋ, ಅತಿ ಹೆಚ್ಚು ಆಗುತ್ತೆ. ಮತ್ತು ಕಟಕ ರಾಶಿಯವ್ರಿಗಂತೂ ಹೆವಿ ದೃಷ್ಟಿ ಆಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಕಟಕ ರಾಶಿಯವರು ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಈ ಒಂದು ಸ್ಟೋನು ನಿಮಗೆ ಲೈಫ್ ಟೈಮು, ಯಾವಾಗಲೂ ನೀವು ಇದನ್ನು ಚೇಂಜ್ ಮಾಡೋಂಗಿಲ್ಲ. ಯಾವಾಗಲೂ ನೀವು ಇದನ್ನು ಮನೇಲಿ ಒಂದು ಸತಿ ಇಟ್ಬಿಟ್ರೆ ಕಂಪ್ಲೀಟ್ ನಿಮ್ಮ ನಿಮ್ಮ ಮನೇಲಿ ಆಗೋ ಪ್ರಾಬ್ಲಮ್ಗೆ ಪ್ರತಿಯೊಂದಕ್ಕೂ ಇದು ನಿಮಗೆ ರಿಮೂವ್ ಮಾಡ್ತಾ ಹೋಗುತ್ತೆ, ನೆಗೆಟಿವ್ ರಿಮೂವ್ ಮಾಡ್ತಾ ಹೋಗುತ್ತೆ. ಈ ಕಟಕ ರಾಶಿಯವ್ರಿಗೆ ಅತಿ ಹೆಚ್ಚು ದೃಷ್ಟಿ ಅಂತಂದೆ. ಈ ಕಟಕ ರಾಶಿಯವರು ದೃಷ್ಟಿಯಿಂದ ತುಂಬ ಪ್ರಾಬ್ಲಮ್ಗೆ ಒಳಪಟ್ಟಿರ್ತಾರೆ. ಅಥವಾ ಯಾರಾದರೂ ಚಾಡಿ ಮಾತು ಹೇಳೋದು, ಎಲ್ಲಾದರೂ ಒಂದು ಕಡೆ ಸಿಕ್ಕಾಕ್ಸೋದು, ಅಥವಾ ನೀವೇನು ಕೆಲಸ ಮಾಡ್ತಿರ್ತೀರ ನಿಮ್ಮ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮನ್ನು ಸಿಕ್ಕಾಕ್ಸೋ ಅಂಥ ಒಂದು ಚಾನ್ಸು ಅತಿ ಹೆಚ್ಚಿರುತ್ತೆ ಕಟಕ ರಾಶಿಯವ್ರಿಗೆ. ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಇದು ಮಾಡ್ತಾ ಇರ್ತೀರ ಕಟಕ ರಾಶಿಯವರು. ಹಾಗಾಗಿ ಕಟಕ ರಾಶಿಯವ್ರಿಗೆ ಬೇಗ ದೃಷ್ಟಿ ಆಗುತ್ತೆ. ಈ ಕಟಕ ರಾಶಿಯವರು ಕೂಡ ಈ ಒಂದು ಸ್ಟೋನನ್ನು ಇಟ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಶತ್ರುಗಳು ಯಾರಿರ್ತಾರೆ, ಹಿತಶತ್ರುಗಳು ಯಾರಿರ್ತಾರೆ, ಅವರು ಕಮ್ಮಿ ಆಗ್ತಾ ಬರ್ತಾರೆ. ನಿಮ್ಮ ಬಗ್ಗೆ ಎಲ್ಲೋ ಒಂದು ಕಡೆ ಹೇಳೋದು, ಚಾಡಿ ಹೇಳೋದು, ಅಥವಾ ನೀವು ಅವ್ರ ಮಾತನ್ನ ಕೇಳ್ಕೊಂಡು ನೀವೆಲ್ಲೋ ಒಂದು ಕಡೆ ಮಾತಾಡ್ಬಿಡೋದು, ಅಲ್ಲಿ ನೀವು ಸಿಕ್ಕಾಕೊಳ್ಳೋದು, ಹಿಂಗೆ ನಿಮ್ಮ ಸರ್ಕಲಲ್ಲಿ ನಡೆಯುವಂಥ ಒಂದು ಇದು ಕೂಡ ದೃಷ್ಟಿಗೇನೆ. ಇದು ಯಾರ್ದೋ ಒಂದು ದೃಷ್ಟಿ ಬಿದ್ದಾಗ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಕುಟುಂಬದಲ್ಲೂ ಕೂಡ ತುಂಬ ಅನೇಕ ಸಮಸ್ಯೆಗಳನ್ನ ನೀವು ಇದು ಮಾಡ್ಕೊಳ್ತಾ ಇರ್ತೀರ. ಇವಾಗ ಅಣ್ಣ ತಮ್ಮದಿರ ಜಗಳ ಆಗಿರ್ಬೋದು, ಅಕ್ಕ ತಂಗಿರ ಜಗಳ ಆಗಿರ್ಬೋದು, ತಂದೆ ತಾಯಿ ಕೂಡ ನಿಮ್ಮಿಂದ ಬೇರೆ ಆಗುವಂಥ ಒಂದು ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಗಂಡ ಹೆಂಡತಿ ನಡುವೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮ್ಮ ಕೆರಿಯರು ತುಂಬ ಹಾಳು ಮಾಡುತ್ತೆ. ಹಾಗಾಗಿ ಕಟಕ ರಾಶಿಯವರು ಖಂಡಿತವಾಗ್ಲೂ ಹೇಳ್ತೀನಿ, ಈ ಒಂದು ದೃಷ್ಟಿ ಸ್ಟೋನನ್ನು ನೀವು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ, ನಿಮ್ಮ ಬೆಡ್ರೂಮಲ್ಲಿ, ನಿಮ್ಮ ಮನೆ ಬಾಕ್ಲಲ್ಲಿ ಇಟ್ಕೊಳ್ಳಿ ಸಾಕು. ತುಂಬ ಪವರ್ಫುಲ್ ಸ್ಟೋನು. ನಿಮ್ಮ ಮನೆ ಬಾಕ್ಲಲ್ಲಿ ಇಟ್ಕೊಂಡ್ರೆ ನಿಮಗೆ ಅತಿ ಹೆಚ್ಚು ಈ ದೃಷ್ಟಿಯಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ನೋಡಿ, ತುಲಾರಾಶಿಯವರು ಕೂಡ ತುಂಬ ದೃಷ್ಟಿಗೆ ಒಳಪಟ್ಟಿರ್ತೀರ. ಯಾಕಂದರೆ ತುಲಾ ರಾಶಿಯಲ್ಲಿ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರ ಇರುತ್ತೆ. ಹಾಗೆ ಕಟಕ ರಾಶಿಯಲ್ಲೂ ಕೂಡ ನೋಡಿ, ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರದವ್ರು ಇರ್ತೀರ. ಅವ್ರಿಗೂ ಕೂಡ ಅತಿ ಹೆಚ್ಚು ದೃಷ್ಟಿ ಆಗ್ತಾ ಇರುತ್ತೆ ಅಂತ ಹೇಳಿದೆ. ಅದೇ ರೀತಿ ತುಲಾ ರಾಶಿಯಲ್ಲಿ ಚಿತ್ತ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರದವರು, ಇವರೆಲ್ಲರಿಗೂ ಕೂಡ ಈ ನಕ್ಷತ್ರದವ್ರಿಗೂ ಮತ್ತು ಈ ರಾಶಿಯವ್ರಿಗೂ ತುಂಬ ದೃಷ್ಟಿ ಆಗುತ್ತೆ. ತುಂಬ ದೃಷ್ಟಿ ಅಂತಂದರೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಅಣ್ಣ ತಮ್ಮದಿರ ಹೊಡೆದಾಟ ಕೂಡ ಆಗ್ತಾ ಇರುತ್ತೆ. ಮತ್ತು ನಿಮ್ಮ ಕೋರ್ಟು ಕೇಸು ಏನೆಲ್ಲ ನಡೀತಾ ಇರುತ್ತೆ, ಇದೆಲ್ಲವೂ ಕೂಡ ಈ ಒಂದು ದೃಷ್ಟಿ ಸ್ಟೋನಿಂದ ಪರಿಹಾರ ಆಗುತ್ತೆ. ನೀವು ತುಂಬ ಚೆನ್ನಾಗಿ ಬೆಳೆದ್ರಿ ಅಂದ್ಕೊಳ್ಳಿ, ನೀವು ತುಂಬ ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂತಂದರೆ ಎಲ್ಲೋ ಒಂದು ಕಡೆ ನಿಮ್ಮನ್ನ ತುಳಿಯೋದಕ್ಕೆ ನಿಮಗೆ ದೃಷ್ಟಿ ಏನಾದರೂ ಒಂದು ಅಂದರೆ ಸಾಕು, ಅಥವಾ ನಿಮ್ಮ ಹಿಂದೆ ಕೇಳಿ ಬಯಸಿದ್ರೆ ಸಾಕು, ಅದು ಒಂಥರ ನಿಮಗೆ ನೆಗೆಟಿವ್ ಪಾಸ್ ಆಗ್ತಾ ಇರುತ್ತೆ, ನೆಗೆಟಿವ್ ಎನರ್ಜಿ ಪಾಸ್ ಆಗ್ತಾ ಇರುತ್ತೆ ನಿಮ್ಮಲ್ಲಿ. ಹಾಗಾಗಿ ನಿಮ್ಮ ಒಂದು ಪಾಸಿಟಿವ್ಗೆ, ನಿಮ್ಮ ದೃಷ್ಟಿ ರಿಮೂವ್ ಮಾಡೋದಕ್ಕೆ, ನಿಮ್ಮ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ತುಲಾ ರಾಶಿಯವರು ಕೂಡ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ತುಲಾ ರಾಶಿಯವರು ಕೂಡ ಈ ಸ್ಟೋನನ್ನು ಇಟ್ಕೊಂಡು ನೋಡಿ ಖಂಡಿತ. ಅದರಲ್ಲೂ ನೋಡಿ, ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರದವರು ಈ ಒಂದು ಸ್ಟೋನನ್ನು ಇಟ್ಕೊಳ್ಳಿ. ಖಂಡಿತ ನಿಮ್ಮ ಮನೆಯಲ್ಲಿ ಆಗೋ ಅಂತಹ ಈ ಒಂದು ವಿಚಿತ್ರ ಸಮಸ್ಯೆಗಳು ಬಗೆಹರಿತಾ ಹೋಗ್ತವೆ. ನಿಮಗೆ ಗೊತ್ತಿಲ್ದಿರಾನೆ ಯಾವುದಾದ್ರೂ ಒಂದು ಸಮಸ್ಯೆಗೆ ನೀವು ತಲೆ ಹಾಕಿರ್ತೀರಾ, ಯಾವುದಾದ್ರೂ ಒಂದು ಸಮಸ್ಯೆನ ತಂದು ಮೇಲೆ ಹಾಕ್ಕೊಂಡಿರ್ತೀರಾ, ಏನೂ ಇಲ್ದಿರಾ ಮಾತಾಡಿ ಸಮಸ್ಯೆನ ತಂದ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ತುಲಾರಾಶಿಯವರು ನಿಮ್ಮ ಮಾತನ್ನು ಕಮ್ಮಿ ಮಾಡಿ, ಮತ್ತು ಜೊತೆಗೆ ನಿಮ್ಮ ಮನೇಲಿ ಆಗುವಂಥ ಈ ದೃಷ್ಟಿನ, ಈ ನೆಗೆಟಿವ್ನ, ಇಲ್ಲ ಯಾರೋ ಬಂದು ಏನೋ ಹೇಳೋದು, ಅದನ್ನು ನೀವು ಇನ್ನೇನೋ ಕೇಳೋದು, ಇದರಿಂದ ನಿಮ್ಮ ಮೇಯ್ನು ನಿಮ್ಮ ಕೆಲಸ ವಿಚಾರ ಇದೆಯಲ್ಲ, ನಿಮ್ಮ ಕೆಲಸದ ವಿಚಾರದಲ್ಲಿ ಕೂಡ ನೀವು ತುಂಬ ಪಾಸಿಟಿವ್ ಆಗಿರಬೇಕು ಅಂದರೆ ಈ ದೃಷ್ಟಿಕಲ್ಲನ್ನು ಯೂಸ್ ಮಾಡಿ. ತುಲಾರಾಶಿಯವರು ಖಂಡಿತ ನೀವು ಕೂಡ ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ಏನು ನೆಗೆಟಿವ್ ನಡೀತಾ ಇದೆ, ಆಮೇಲೆ ಯಾರೋ ದೃಷ್ಟಿ ಹಾಕೋದಲ್ಲ, ನಮ್ಮಲ್ಲಿ ನಾವು ನೆಗೆಟಿವ್ ಥಿಂಕ್ ಯೋಚನೆ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಒಂದು ಪಾಸಿಟಿವ್ ವಿಷಯ ಇರುತ್ತೆ,
ಆ ಒಳ್ಳೆ ವಿಷಯನ ನಾವು ಅದನ್ನು ಕೆಟ್ಟದ ರೂಪದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಕೆಟ್ಟ ರೂಪದಲ್ಲಿ ಯೋಚನೆ ಮಾಡೋದು, ಅದು ಕೆಟ್ಟದಾಗಿ ತಗೊಳ್ಳೋದು. ಇವ್ರೇನೋ ಒಂದು ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲೇನೋ ಒಂದು ತಪ್ಪು ಹುಡುಕ್ತೀವಿ. ಅವಾಗ ಏನಾಗುತ್ತೆ ಹೇಳಿ, ಆಪೋಸಿಟ್ ಅವರು ನಮ್ಮನ್ನು ಏನಾನ ಅಂದು ನಮಗೆ ಒಂಥರ ಹರ್ಟ್ ಮಾಡ್ತಾರೆ. ಹರ್ಟ್ ಮಾಡೋದಂದರೆ ಅವ್ರು ಹರ್ಟ್ ಆಗಿರೋದಕ್ಕೆ ಏನಾದರೂ ಅಂತಾರೆ. ಅದು ಕೂಡ ಒಂದು ಶಾಪ ನಮಗೆ, ಅದು ಕೂಡ ಒಂದು ದೃಷ್ಟಿ ನಮಗೆ. ಎಲ್ಲೋ ಒಂದು ಕಡೆ ಅದು ಕೂಡ ನಮಗೆ ತಟ್ಟುಬಿಡುತ್ತೆ. ಹಾಗಾಗಿ ಈ ನೆಗೆಟಿವ್, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ, ಆ ಒಂದು ಥಾಟ್ನ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಫಸ್ಟ್ ಬಿಡಬೇಕಾಗುತ್ತೆ. ಮನುಷ್ಯರು ಏನೇ ಬಂದರೂ ಪಾಸಿಟಿವ್ ಆಗಿ ತಗೊಳ್ಬೇಕಾಗತ್ತೆ. ಆವಾಗ ನಮ್ಮ ಒಂದು ಪಾಸಿಟಿವ್ ಥಿಂಕ್ ಏನಾಗುತ್ತೆ, ಅದರಲ್ಲೆಲ್ಲೋ ಪವರ್ ಜಾಸ್ತಿ ಆಗುತ್ತೆ, ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಏನು ನೀವು ಕಟಕ ರಾಶಿ ಆಗಿರ್ಬೋದು, ತುಲಾ ರಾಶಿಯವರಾಗಿರ್ಬೋದು, ಕುಂಭರಾಶಿ ಆಗಿರ್ಬೋದು, ಅತಿ ಹೆಚ್ಚು ನೀವು ನೆಗೆಟಿವ್ನ ಜಾಸ್ತಿ ಯೋಚನೆ ಮಾಡ್ತೀರಾ. ಹಾಗಾಗಿ ನಿಮ್ಮಲ್ಲಿರೋ ನೆಗೆಟಿವ್ನ ರಿಮೂವ್ ಮಾಡೋದಕ್ಕೆ ಈ ಸ್ಟೋನ್ ಇಟ್ಕೊಳ್ಳಿ. ಅದನ್ನು ನಿಮ್ಮ ಬೆಡ್ರೂಮಲ್ಲಿ ಕೂಡ ಇಟ್ಕೊಳ್ಬೋದು. ಬೆಡ್ರೂಮಲ್ಲಿ ನಿಮ್ಮ ಬಾಕ್ಲಿಗೆ ಅಥವಾ ನಿಮ್ಮ ಕಾಲತ್ರ, ನಿಮ್ಮ ಬಾಕ್ಲತ್ರ ಇಟ್ಕೊಂಡಾಗ ಖಂಡಿತವಾಗ್ಲೂ ನಿಮ್ಮ ಎಂಟೈರ್ ರೂಮಲ್ಲಿರೋ ಒಂದು ನೆಗೆಟಿವ್ನ ರಿಮೂವ್ ಮಾಡುತ್ತೆ. ನಮಗೆ ಎಲ್ಲಾದರೂ ಹೋದಾಗ ಇಲ್ಲಿ ತುಂಬ ನಮಗೆ ದೃಷ್ಟಿ ಇದೆ, ಇಲ್ಲಿ ಕುತ್ಕೊಂಡಾಗ ನಮಗೆ ಆಗ್ತಾ ಇಲ್ಲ, ನನಗೆ ತಲೆನೋವು ಬರ್ತಾ ಇದೆ, ನನಗೆ ಕಾಲು ನೋವು ಬರ್ತಾ ಇದೆ. ನಮ್ಮ ಮನೇಲೇ ಒಂದೊಂದು ಪ್ಲೇಸ್ ಇರುತ್ತೆ, ಪರ್ಟಿಕ್ಯುಲರ್ ಪ್ಲೇಸು. ಇಲ್ಲ ನಾವು ತುಂಬ ಇಷ್ಟಪಟ್ಟು ಕುತ್ಕೊಳ್ಳೋ ಅಂಥ ಜಾಗದಲ್ಲಿ ಎಲ್ಲ ಒಂದು ಕಡೆ ನಮಗೆ ಕುತ್ಕೊಳ್ಳೋಕ್ಕಾಗಲ್ಲ. ಅಲ್ಲಿ ಆವಾಗ ಅಲ್ಲೇನೋ ನೆಗೆಟಿವ್ ಇದೆ, ಅಲ್ಲೇನೋ ದೃಷ್ಟಿ ಆಗ್ತಾ ಇದೆ. ಆ ಒಂದು ಇದು ಅಬ್ಸರ್ವ್ ಮಾಡಬೇಕು ನೀವು. ಆ ಒಂದು ಫೀಲ್ ಬಂದಿದ ತಕ್ಷಣ ನಾವು ಆ ಜಾಗದಲ್ಲಿ ಕೂಡ ಈ ಸ್ಟೋನನ್ನು ಇಟ್ಕೊಂಡಾಗ ಖಂಡಿತ ಆ ಜಾಗದಲ್ಲಿರೋ ನೆಗೆಟಿವ್ ರಿಮೂವ್ ಆಗುತ್ತೆ. ಅಂದರೆ ಆ ಜಾಗದಲ್ಲಿ ಯಾರಾದರೂ ದೃಷ್ಟಿ ಹಾಕಿರ್ಬೋದು, ಏನಾದರೂ ಅಂದಿರ್ಬೋದು. ಇಲ್ಲಿ ನಾವು ಕುತ್ಕೊಂಡು ಮಾತಾಡಿದಾಗ ಫೋನಲ್ಲಿ ಕೂಡ ಮಾತಾಡ್ತೀವಿ. ನಾವು ಒಂದೊಂದು ಜಾಗದಲ್ಲಿ ಕುತ್ಕೊಂಡು ನಮ್ಮ ಫೇವ್ರೇಟ್ ಪ್ಲೇಸಲ್ಲಿ ಕುತ್ಕೊಂಡು ಫೋನಲ್ಲೂ ಮಾತಾಡ್ತೀವಿ. ಆ ಫೋನಲ್ಲಿ ಮಾತಾಡುವಾಗಲೂ ಕೂಡ ಆ ಪ್ಲೇಸ್ಗೆ ಒಂದು ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ. ನೆಗೆಟಿವ್ ಎನರ್ಜಿ, ಪಾಸಿಟಿವ್, ನಾವು ಏನು ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ನಾವು ಮಾತಾಡೋ ಮಾತು ಮೇಲೂ ಕೂಡ ಇರುತ್ತೆ. ನಮ್ಮಲ್ಲಿರೋ ನೆಗೆಟಿವ್ ಕೂಡ ರಿಮೂವ್ ಆಗಬೇಕಾಗುತ್ತೆ. ಫಸ್ಟು ನಮ್ಮಲ್ಲಿರೋ ನೆಗೆಟಿವ್ ರಿಮೂವ್ ಮಾಡ್ಕೊಳ್ಬೇಕು ಅಂತಂದರೆ ನಿಮ್ಮ ಮನೆಗೆ ಆ ಸ್ಟೋನ್ ಇಟ್ಕೊಳ್ಳಿ, ಅಥವಾ ಒಂದು ಸ್ಮಾಲ್ ಟಂಬಲ್ಸ್ ತೊಗೊಂಡು ಯಾವಾಗಲೂ ನಿಮ್ಮ ಪರ್ಸಲ್ಲಿ ಕ್ಯಾರಿ ಮಾಡಿ, ನಿಮ್ಮ ಪಾಕೆಟಲ್ಲಿ ಕ್ಯಾರಿ ಮಾಡಿ. ಖಂಡಿತ ನೀವು ಈ ಕಣ್ಣು ದೃಷ್ಟಿಯಿಂದ ಮತ್ತು ನಿಮ್ಮ ಮನೇಲಿ ಆಗ್ತಕ್ಕಂತಹ ಎಲ್ಲ ಸಮಸ್ಯೆಯಿಂದ ಕೂಡ ನೀವು ಹೊರಗಡೆ ಬರ್ತೀರಾ. ಈ ದೃಷ್ಟಿಕಲ್ಗೆ ಇರೋ ಪವರು ಅಷ್ಟು ಪವರ್ ಇದೆ. ಯಾವುದೇ ಜಾಗದಲ್ಲಾಗಲಿ ಈ ಕಲ್ಲನ್ನು ಇಟ್ಕೊಂಡಾಗ ಅಲ್ಲಿರೋ ಎಂಟೈರು ಇದನ್ನು ಕೂಡ ನೆಗೆಟಿವ್ನ ರಿಮೂವ್ ಮಾಡುತ್ತೆ ಸ್ಟೋನ್. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಮೇಡಮ್. ನೋಡಿ, ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಪರಿಹಾರದ ಒಂದು ಸ್ಟೋನನ್ನು ಹೇಳಿದ್ದೀನಿ. ಆ ಒಂದು ಒಳ್ಳೆ ಪರಿಹಾರದ ಸ್ಟೋನನ್ನು ನೀವು ಇಟ್ಕೊಳ್ಳಿ. ಖಂಡಿತವಾಗ್ಲೂ ಎಂಥ ಸಮಸ್ಯೆ ಇದ್ದರೂ ನಿಮ್ಮ ಮನೇಲಿ, ಎಂಥದ್ದೇ ಸಮಸ್ಯೆ ಇದ್ದರೂ ನೀವು ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ. ನಿಮ್ಮಲ್ಲಿ ಎಂಥ ನೆಗೆಟಿವ್ ಇದ್ದರೂ ಕೂಡ ಅದು ನಿಮ್ಮನ್ನು ರಿಮೂವ್ ಮಾಡುತ್ತೆ. ಇವಾಗ ನಾನು ಹೇಳಿರೋ ನಕ್ಷತ್ರದವರಾಗಿರ್ಬೋದು, ರಾಶಿ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಿಮ್ಮ ಮನೇಲಿ ಆಗುವಂಥ ನೆಗೆಟಿವ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ನೀವು ನಮ್ಮಲ್ಲಿ ಈ ಒಂದು ಸ್ಟೋನನ್ನು ತಗೊಂಡು ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎಸ್, ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಮುಖ್ಯವಾಗಿರೋ ವಿಚಾರದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಸಾಮಾನ್ಯವಾಗಿ ಆಡ್ಕೊಳ್ಳೋರು, ಮಾತಾಡೋರು ಬಾಯಂತೂ ಖಂಡಿತ ಯಾರು ಮುಚ್ಚಕ್ಕಾಗಲ್ಲ. ಗಾದೆನೇ ಇದೆ, ಮನುಷ್ಯನ ಕಣ್ಣಿಗೆ ಮರನೇ ಸುಟ್ಟು ಹೋಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಸಾಮಾನ್ಯ ಜನ ಯಾವ ಲೆಕ್ಕಕ್ಕೂ ಅಲ್ಲ ಅಂತ ಹೇಳ್ಬೋದು. ಆದರೆ ಈಗ ನಾವೇನು ಕಾರ್ಯಕ್ರಮದಲ್ಲಿ ಒಂದು ಸ್ಟೋನ್ ಅದ್ರ ಬಗ್ಗೆ ತಿಳಿಸ್ಕೊಟ್ವಿ. ತುಂಬ ಸುಲಭ ವಿಧಾನ ಅಂತ ಹೇಳ್ಬೋದು. ನಿಮ್ಮ ಮನೇಲಿ ತೊಗೊಂಡೋಗಿ ಇಟ್ಕೊಂಡ್ರೆ ಸಾಕು. ಏನದು ನಿಮ್ಮ ಪ್ರಾಬ್ಲಮ್ ಇರುತ್ತೆ, ಏನು ದೃಷ್ಟಿ ಅಂತ ಆಗಿರುತ್ತೆ, ಅದೆಲ್ಲ ತುಂಬ ಈಸಿಯಾಗಿ ಹೋಗುತ್ತೆ. ಏನೇನೋ ನೀವು ಪ್ರಯತ್ನ ಪಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಅದನ್ನು ನೀವು ತಗೋಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ಕಲ್ಲನ್ನು ನೀವು ನಿಮ್ಮ ಮನೆಗೆ ತಗೋಬೋದು. ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.